ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಪ್ರೀತಿಯ ನೇಹ. ನಮ್ಮ ಮಾಣಿಕ್ಯ ಮಹಾಲಕ್ಷ್ಮಿ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮಗೊಂದು ಗುಡ್ ನ್ಯೂಸು ಏನಪ್ಪ ಅಂದರೆ ನಾವು ವಾಷಿಂಗ್ ಮಿಷಿನ್ ತಂದಿದ್ದೀವಿ. ನಾನು ತಂದಿದ್ದ ದಿವಸ ಮಾಡೋಕ್ಕಾಗಿಲ್ಲ, ಈಗ ಫಿಕ್ಸ್ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ನಾವು ತಂದಿರೋ ವಾಷಿಂಗ್ ಮಿಷಿನ್ ಇದು ನ್ಯೂ ವಾಷಿಂಗ್ ಮಿಷಿನ್ ಕಂಪನಿದು 7 kg ಇದೆ. ಇದು ನೋಡಿ. ಫ್ರೆಂಡ್ಸ್, ಇದು 5 ಸ್ಟಾರಿಂದು. ನೆಕ್ಸ್ಟು ಇದು ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಆಗಿದೆ. ಡ್ರೈನು ಕೂಡ ಮಾಡಿಕೊಡುತ್ತೆ 60%. ಸೊ ನಾವು ಹೈಯರ್ ಕಂಪ್ನಿಯಿಂದ ತರಿಸಿದ್ದೀವಿ ನ್ಯೂ ವಾಷಿಂಗ್ ಮಿಷಿನ್. ಫಸ್ಟ್ ಟೈಮ್ ತರಿಸಿರೋದು ನಮ್ಮ ಮನೆಗೆ. ಫ್ರೆಂಡ್ಸ್, ಹೇಗಿದೆ? ಫ್ರೆಂಡ್ಸ್, ತುಂಬ ದಿನ ವ್ಲಾಗ್ ಮಾಡಿಲ್ಲ, ಅದಕ್ಕೆ ಸಾರಿ ಕೇಳ್ತೀನಿ. ಇವತ್ತು ಮನೆಗೆ ವಾಷಿಂಗ್ ಮಿಷಿನ್ ತಂದಿರೋ ಖುಷಿಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮಮ್ಮಗೆ ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಹಾಗಾಗಿ ಹಾಸ್ಪಿಟ್ಲು ಮನೆ ಈ ಥರ ಓಡಾಡಿದ್ವಿ. ನಮ್ಮ ಸ್ಕೂಲಿಗೆ ಗ್ಯಾಪ್ ಆಗಿತ್ತು, ಸೊ ಹಾಗಾಗಿ ಮಾಡೋಕ್ಕಾಗಿಲ್ಲ. ಸ್ಕೂಲಿಗೆ ಮನೆಗೆ ಡಿಸ್ಚಾರ್ಜ್ ಆಗಿದೆ. ಈಗ 2 ಸತಿ ಅವ್ರನ್ನೂ ಚೆಕಪ್ಪಿಗೆ ಕರ್ಕೊಂಡೋಗಿ ಬಂದಿದ್ದೀವಿ. ಇನ್ನೂ ತಿಳಿಲ್ಲ ಅವರು. ನನ್ನ ಸ್ಕೂಲ್ ನೋಟ್ಸು ಅದೆಲ್ಲ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ನನಗೆ ಸಾಕಾಗುತ್ತೋ, ಹಾಗಾಗಿ ಮಾಡೋಕ್ಕಾಗಿಲ್ಲ. ಇವತ್ತು ವಾಷಿಂಗ್ ಮಿಷಿನ್ ತಂದಿರೋ ಖುಷಿಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಮನೇಲಿ ಒಂದು ವಸ್ತು ಬರ್ತಿದೆ ಅಂತ ಆಗೋ ಖುಷಿನೇ ಬೇರೆ. ನಿಮಗೆ ಆ ಥರ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ವಾಷಿಂಗ್ ಮಿಷಿನ್ ತಂದಿರೋ ಖುಷಿಲಿ ಅಕ್ಕ ಕ್ಯಾರೆಟ್ ಹಲ್ವಾ ಮಾಡಿಕೊಡು ಅಂದ್ಲು, ಹಾಗಾಗಿ 3 ಪದಾರ್ಥದಿಂದ ಮಾಡ್ತಾಯಿದ್ದೀನಿ. ಫಸ್ಟು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಗೋಡಂಬಿನ ನಾನು ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಕ್ಕರೆ ಮತ್ತು ಬಾಣಲಿಗೆ ಆಲ್ರೆಡಿ ತುಪ್ಪ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ತುಪ್ಪಕ್ಕೆ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದ್ರ ಮೇಲೆ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಈಗ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಅದ್ರ ಮೇಲೆ. ಇನ್ನೊಂಚೂರು ಉಳಿಸ್ಕೊಂಡಿದ್ದೀನಿ, ಯಾಕಂದರೆ ಮೇಲೆ ಡೆಕೋರೇಷನಿಗೆ ಹಾಕ್ಕೊಳಕ್ಕೋಸ್ಕರ. ಫ್ರೆಂಡ್ಸ್, ಇದನ್ನೊಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು. ಸಾರಿ, 2 ಮಿನಿಟ್ಸ್ ಆಗಲ್ಲ, 5 ಮಿನಿಟ್ಸ್ ಆಗಿಬಿಟ್ರೆ ಸಾಕು, ಕಂಪ್ಲೀಟಾಗಿ ಆಗುತ್ತೆ. ಫ್ರೆಂಡ್ಸ್, ವಾಷಿಂಗ್ ಮಿಷಿನ್ ತಂದಿರೋ ಖುಷಿಗೆ ಅಲ್ವಾ ರೆಡಿ. ಅದೇ ಖುಷಿಯಿಂದ ತೆಗೆದು ಅಕ್ಕಂಗೆ ಕೊಟ್ಬಿಟ್ಟು ಈಗ ನಾನು ತಗೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅದು ವಾಶ್ ಆಗ್ತಾಯಿದೆ. ಅವ್ರು ಬಂದಾಗೆ 1 ಸತಿ ಹಾಕಿದ್ರಿ. ಇದು 2ನೇ ರೌಂಡು. ದಿನಕ್ಕೆ 3 ಸತಿ ಹಾಕ್ಬೋದು ಅಂತ ಹೇಳಿದಿರಿ. ಇದು 2ನೇ ರೌಂಡ್ ಹಾಕಿದ್ದೀವಿ. ತಡಿ, ಹೂವನ್ನು ಸಕ್ಕದಾಗಿ ಬಂದಿದೆ ಫ್ರೆಂಡ್ಸ್. ನಾನು ಮಾಡಿ ಹೇಳ್ತಾರ, ನೀವೇ ಪೂರೇ ಐಟಮ್ಸ್ ಹಾಕಿ ಮಾಡಿ ಚೆನ್ನಾಗಿ ಬಂದರೆ ನನಗೆ ಕಮ್ಮಿ. ಹಾಯ್ ಫ್ರೆಂಡ್ಸ್, ಈಗ ನಾನು ನೆಕ್ಸ್ಟ್ ದಿನದ ವ್ಲಾಗ್ ಮಾಡ್ತಾಯಿದ್ದೀನಿ. ಆದರೆ ಸಂಜೆ ಮಾಡ್ತಾಯಿದ್ದೀನಿ, ಯಾಕಂದರೆ ಬೆಳಗ್ಗೆ ಸ್ವಲ್ಪ ಸ್ಕೂಲ್ಗೆಲ್ಲ ಹೋಗೋದಿತ್ತು. ಅದು ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಫುಲ್ ಹೊಟ್ಟೆ ಹಸಿತಿತ್ತು ಅಂತ ಅಕ್ಕ ಪೋಹ ಮಾಡ್ತಿದ್ದಾಳೆ, ಬನ್ನಿ ತೋರಿಸ್ತೀನಿ. ಪೋಹ ಮಾಡ್ತಾ ಇದ್ದಾಳೆ. ಕೆಳಗೆ ಹೋಗುತ್ತದೆ, ಅಂದರೆ ಒಂಥರ ಒಂದು ಸ್ವಲ್ಪ ಗ್ರೋಸರಿ ಥರ ಇದೆ. ಸೊ ಹಾಗಾಗಿ ಪೋಹ ತಿನ್ಕೊಂಡು ಹೋಗೋಣ ಅಂತ. ಪೋಹ ತಿನ್ಕೊಂಡು ಹೊರಗಡೆ ಹೋಗಬೇಕು. ಏನು ಒಂದು ಸ್ವಲ್ಪ ವಾಷಿಂಗ್ ಮಿಷಿನ್ ತಂದಿದ್ದೀವಲ್ಲ, ಅದಕ್ಕೆ ಕಂಫರ್ಟು, ಒಂದು ಸ್ವಲ್ಪ ರೇಷನ್ಸ್ ಎಲ್ಲ ಇದೆ. ಸೊ ಅದನ್ನು ತರಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಪೋಹ ತಿನ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ, ಇಲ್ಲೇ ಹತ್ತಿರ ಇರೋದಲ್ಲ. ಸೊ ತೊಗೊಂಡ್ಬಿಟ್ಟು ಬರ್ತೀನಿ. ಅಕ್ಕ ಯಾರೂ ಬಂದಿಲ್ಲ, ಸೊ ನಾನು ಒಬ್ಬಳೇ ಹೋಗಿ ತರ್ತಾಯಿದ್ದೀನಿ. ಬನ್ನಿ ಹೋಗೋಣ. ನಾನು ಹೋಗಿ ಬರ್ತೀನಿ, ರೇಷನ್ ತರದಿದೆ ಅಂತ ಹೇಳಿದ್ನಲ್ಲ. ಈಗ ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಊಟ ಆಯಿತು. ಇವಾಗ ಮಲ್ಕೊತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಮ್ಮ ಚಾನಲನ್ನು ಯಾರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಒಂದು ಹೊಸ ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ನಾನು ನಿಮ್ಮ ಪ್ರೀತಿಯ ನೇಹ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.